ಅನಂತ ಜನ್ಮಗಳಲ್ಲಿ ದುರ್ಲಭವಾಗಿರ್ತಕ್ಕಂಥ ಜನ್ಮ ಯಾವುದು ಅಂತ ಕೇಳಿದ್ದಾದ್ರೆ ಮಾನವ ಜನ್ಮ. ಪರಮ ಪೂಜ್ಯರಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರು ಈ ಮಠದಲ್ಲಿ ಸತತವಾಗಿ ಅಧ್ಯಾತ್ಮದ ಚಿಂತನವನ್ನು ಭಕ್ತರ ಸಲುವಾಗಿ ಇಡುವಂಥವರಾಗ್ಯಾರ. ಶ್ರವಣದಲ್ಲಿ ಬಹಳ ಮಹತ್ವದ. ಕಡ್ಕೋಳ ಮಡಿವಾಳಪ್ಪವ್ರ ಪದ ಹಾಡೋರು ಬಹಳ ಮಂದಿರ, ಅರ್ಥ ತಿಳಿಯೋರು ಬಹಳ ಕಡಿಮೆ ಅದಾರ. ಪದ ಹಾಡ್ತಾರೆ, ಏನು ಹಾಡ್ತಾರೆ? ಎಂಥ ಆಕಳ ಕೊಟ್ಟ ಗುರು ಕಾಮದೇನು, ಬಾಯಗ ನೋಡಿದರ ಒಂದು ಹಲ್ಲು ಇಲ್ಲ, ಗುಡ್ಡದಷ್ಟು ಮೇವು ಇದಕ್ಕೆ ಸಾಲೋದಿಲ್ಲ ಅಂತ ಪದ ಹಾಡ್ತಾರೆ. ಬಾಯಗ ನೋಡಿದರೆ ಹಲ್ಲು ಇಲ್ಲ, ಗುಡ್ಡದಷ್ಟು ಮೇವು ಯಾವುದು ವಿಚಾರ ಒಮ್ಮರೆ ಮಾಡಿರಿ, ಕೇಳೋರೇ ಮಾಡಿರಿ, ಹಾಡೋರೇ ಒಮ್ಮರೆ ಮಾಡಿರಿ. ಅವಿಚಾರೇಣ ಕೃತೋ ಬಂದಾಹ ವಿಚಾರೇಣ ನಿವರ್ತತೆ. ಬಂದ ಎದರದಿಂದ ಬಂದದ ಅಂತ ಕೇಳಿದ್ದಾದ್ರೆ ವಿಚಾರದಿಂದ ಬಂದದ. ಬಂದದ ನಿವೃತ್ತಿ ಹೆಂಗಾಗ್ತದ ಅಂತ ಕೇಳಿದ್ದಾದ್ರೆ ವಿಚಾರದಿಂದೇ ಆಗ್ತದೆ. ವಿಚಾರದಿಂದ ಫಲ ಸಿಗ್ತದ. ಹಾಡೋರು ಭಾಳ ಮಂದ್ಯಾರ. ಹಾಡೋರಿಗೆ ಹಾದಿ ಸಿಕ್ಕಿಲ್ಲ, ಓದೋರಿಗೆ ಓಣಿ ಸಿಕ್ಕಿಲ್ಲ, ಸುಮ್ಮ ಕೂತವ್ರಿಗೆ ಸುಡಗಾಡ ಸಿಕ್ಕಿಲ್ಲ. ಬಾಯಾಗ ನೋಡಿದರೆ ಒಂದು ಹಲ್ಲು ಇಲ್ಲ. ಯಾವ್ದಿದ್ರ ಅರ್ಥ? ಶ್ರವಣೇಂದ್ರಿಯ ಅನ್ನತಕ್ಕಂಥದ್ದು ಏನದ? ಇದು ಬಾಯದ, ಇದರ ಒಳಗೆ ಹಲ್ಲವೇನು ನೋಡ್ರಿ. ಬಾಯಾಗ ನೋಡಿದರೆ ಒಂದು ಹಲ್ಲು ಇಲ್ಲ, ಗುಡ್ಡದಷ್ಟು ಮೇವು ಇದಕ್ಕೆ ಸಾಲೋದಿಲ್ಲ ಅಂತ ಬರೀತಾರೆ ಕಡ್ಕೋಳಪ್ಪ ಅವರು. ಗುಡ್ಡದಷ್ಟು ಮೇವು ಯಾವುದು ವಿಚಾರ ಮಾಡಿರಿ. ಉಪನಿಷತ್ ಎಷ್ಟು ಅದಾವ ಅಂತ ಕೇಳಿದ್ದಾದ್ರೆ 1180 ಉಪನಿಷತ್ ಅದಾವ. ಸ್ವಾಮಿ ಕೇಳ್ರಿ ನೀವು. ಯಪ್ಪ ಮಾತಾಡಬೇಡ್ರಿ ಶರಣ್ರಿ, ಒಂದು 10 ಮಿನಿಟ. ಯಪ್ಪ ಕಡ್ಕೋಳ ಮಠ ಅಂದ್ರೆ ಎಲ್ಲ ಕಡೆ ಹೇಳ್ತೀನಿ ನಾ. ಅಗದಿ ನಿಶ್ಚಿಂತವಾಗಿ ಭಸ್ಮಧಾರಕರಾಗಿ ಸುಶೀಲರಾಗಿ ಏಕೈಕ ಮಠ ನಮ್ಮ ಕರ್ನಾಟಕದಾಗ ಯಾವುದು ಅಂತ ಕೇಳಿದ್ದಾದ್ರೆ ಕಡ್ಕೋಳ ಅಪ್ಪಾಜಿ ಮಠ ಅಂತ ಎಲ್ಲೆಡೆಯಲ್ಲಿ ಹೇಳ್ತಾ ಇದ್ದೀನಿ ನಾ. ಇದು ಮಠದ ಮಹತ್ವ ಭಾಳ ಅದ, ಇದು ಸ್ಥಾನದ ಮಹತ್ವ ಭಾಳ ಅದ. ಇದೊಂದು ಸುಡು ಕೇಳಿ ಮುಂದೆ ಹೋಗ್ತೀನಿ ನಾ. ಇನ್ನು ಈ ಪುಣ್ಯದ ಊರು ಇದು ಕಡ್ಕೋಳ ಊರು. ಈ ಊರಾಗ ಕುಡಿಯೋರಿಲ್ಲ. ಎಂಥ ಪುಣ್ಯದ ಊರಪ್ಪ ಇದು ಊರ. ಈ ಊರಾಗ ತಿನ್ನೋರಿಲ್ಲ, ಮಟ್ಕ ಆಡೋರಿಲ್ಲ, ಇಸ್ಪೇಟ್ ಬಡಿಯೋರಂತೂ ಈ ಊರಾಗ ಇಲ್ಲೇ ಇಲ್ಲ. ಎಂಥ ಪುಣ್ಯದ ಊರಪ್ಪ ಇದು ಊರ. ಅಂದಲ್ಲೇ ಅಪ್ಪಾಜಿಯವರು ಇಲ್ಲಿ ಸ್ಥಳ ಊರ್ಯಾರ. ಕಡ್ಕೋಳ ಅಪ್ಪಾಜಿಯವರು ಹಿಂಗೆ ಒಂದು ಊರಾಗ ಇಸ್ಪೇಟ್ ಬಡಿತಾ ಇದ್ರು, ಆಡ್ತಾ ಇದ್ರು. ಆಡೋ ಪ್ರಸಂಗದಾಗ ಆಡೋರು ಹತ್ತಿರ ಒಬ್ಬ ಭಾಳ ಹಿರ್ಸಿಲೆ ನೋಡ್ತಾ ಇದ್ದವ. ಆಡೋವನ್ಕಿಂತ ನೋಡೋನ್ ಹಿರ್ಸ ಭಾಳ. ಇವ್ರೇನು ಮೈ ಮರ್ತು ಆಡ್ತಾ ಇದ್ರಲ್ಲ, ಪೊಲೀಸ್ ಗಾಡಿ ಬಂದು ತರ್ಬುದ್ರು ಆಡೋರು ಮುಂದೆ. ಅವ್ರು ಆ ಕೈಯಾಗಿ ಇಸ್ಪೇಟ್ ಬಿಸಾಕಿ ಆಡೋರು ಹಾರಾಕಿ ಚಾಲು ಮಾಡ್ಯಾರ. ಇದೇನು ಕೂತಿತ್ತಲ್ಲ ಕಂಪ್ನಿ, ನಾಯನ ಆಡಿನೇನಂತ ಹೇಳಿ ಕೂತಿತ್ತಿದ್ದು. ಬಂದರು ಪೊಲೀಸರು, ಎದಿ ಮೇಲೆ ಅಂಗಿ ಹಿಡಿದ್ರೆ ಹಾಕಾಕತ್ರಿ. ಸರ್ ನಾ ಆಡಿಲ್ರಿ. ಮಗನೇ ಇಷ್ಟು ಇಸ್ಪೇಟ್ ಬಿದ್ದವ ಆಡಿಲ್ಲಂತೀಯ ಅಂತ ಏಟು ಹಾಕಾಕತ್ತಾರ. ಆಡೇನೇನ್ರಿ ಅವ? ಬರೇ ಕುಂತಾನ. ಬರೇ ಕುಂತವನಿಗೆ ಏಟಿನ ಫಲ ಸಿಕ್ಕದ ಅಂದಮೇಲ ಕಡ್ಕೋಳ ಮಠದ ಪೋಳ್ಯಾಗ ನೀವು ಕೂತಾಗ ನಿಮಗ್ಯಾಕೆ ಮುಕ್ತಿ ಕೊಡೋಕ್ಕಿಲ್ಲ? ಕಡ್ಕೋಳ ಅಪ್ಪಗೆ ನಾ ಕೇಳ್ತೀನಿ, ರುದ್ರಮುನಿ ಅಪ್ಪಗೆ ಕೇಳ್ತೀನಿ ನಾ. ಅವಶ್ಯ ಮುಕ್ತಿ ನಿಮಗೆ ಕೊಡ್ತಾನ. ನೀವು ಯಾವ ಗಾಡಿ ಒಳಗೆ ಕೂತೀರಿ ಅಂತ ಕೇಳಿದ್ದಾದ್ರೆ ಕಡ್ಕೋಳ ಮಡಿವಾಳಪ್ಪವ್ರ ಗಾಡಿ ಬಿಟ್ಟದ. ಎಲ್ಲರ ಟಿಕೆಟ್ ನಿಂಬಲ್ಲಿ ರೆಡಿ ಅದಾವ. ಎಲ್ಲರ ಟಿಕೆಟ್ ಗಾಡಿಯಾಗ ಕುಂಡಿರ್ಬೇಕಾದ್ರೆ ಟಿಕೆಟ, ಆ ಟಿಕೆಟ್ ಮುಗೇನ ಗಾಡಿ ಇಳಿದು ಹೋಗ್ಬೇಕು. ಗಾಡಿ ಇಳಿದು ಹೋಗ್ಬೇಕು. ಹಂಗೆ ಎಲ್ಲರ ಬಲ್ಲಿ ಟಿಕೆಟ್ ಅದಾವ. ಗಾಡಿಯರೇ ಕಡ್ಕೋಳಪ್ಪವ್ರ ಗಾಡಿ ಬಿಟ್ಟದ. ಈ ಗಾಡಿ ಎಲ್ಲಿಗೆ ನಡೆದದ ಅಂದ್ರೆ ಮುಕ್ತಿ ಮಂದಿರಕ್ಕೆ ನಡೆದದ. ಬಸ್ ಸ್ಟ್ಯಾಂಡ್ದಾಗ ಕೂತವ್ರಿಗೆ ಬಸ್ ಒಯ್ಯಲ್ಲ, ರೈಲ್ವೆ ಸ್ಟೇಷನ್ದಾಗ ಕೂತವ್ರಿಗೆ ರೈಲ್ವೆ ಒಯ್ಯಲ್ಲ, ಬಸ್ನಾಗ ಕೂತವ್ರಿಗೆ, ಬಸ್ನಾಗ ಜಗಳ ಆಡೋರಿಗೆ, ಬಸ್ನಾಗ ನಿದ್ದೆ ಮಾಡೋರಿಗೆ ಎಲ್ಲರಿಗೆ ಒಯ್ತದ ಬಸ್ಸ. ಹಾಂಗೆ ಕಡ್ಕೋಳಪ್ಪವ್ರು ಈ ಗಾಡಿಯಾಗ ಕೂತೀರಿ, ಇದು ಎಲ್ಲಿಗೆ ನಡೆದದ ಅಂತ ಕೇಳಿದ್ದಾದ್ರೆ ಮುಕ್ತಿ ಮಂದಿರಕ್ಕೆ ನಡೆದದ. ಆದ ಕಾರಣ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕರ್ನಾಟಕದಾಗ ಏಕೈಕ ಮಠ ಯಾವುದು ಅಂತ ಕೇಳಿದ್ದಾದ್ರೆ ಕಡ್ಕೋಳ ಮಠ. ಅಧ್ಯಾತ್ಮ ಚಿಂತನದ ಮಠ. ಒಂದೊಂದು ಮಾತಿನಲ್ಲಿ ಸಹಿತ ಕಡ್ಕೋಳ ಅಪ್ಪಾಜಿಯವ್ರ ಬಳಿ ಅರ್ಥದ. ಭಕುತಿಯಿಂದಲೇ ಮುಕುತಿ ಎಂಬುವ ಕುಕುತಿ ನೀತಿ ಕೇಳಬಾರದು. ಶಕುತಿ ಆತ್ಮ ಸ್ವಾತ್ಮನರಿಯದ. ಭಕುತಿ ಯಾರ್ದೋ, ಮುಕ್ತಿ ಯಾರ್ದೋ? ಬಸವಣ್ಣವರು ಘಂಟಾಘೋಷವಾಗಿ ಕೂಗ್ತಾ ಇದ್ದಾರೆ. ಏನು ಕೂಗ್ತಾ ಇದ್ದಾರೆ? ಭಕ್ತಿಯಿಂದ ಮುಕ್ತಿ ಆಗ್ತದ,
ಭಕ್ತಿಯಿಂದ ಮುಕ್ತಿ ಆಗ್ತದ ಅಂತ ಬಸವಣ್ಣವರು ಘಂಟಾ ಘೋಷವಾಗಿ ಕೂಗ್ತಾ ಇದ್ದಾರ. ಆದ್ರೆ ಕಡ್ಕೋಳಪ್ಪವ್ರೇನಂತಾರ, ಭಕುತಿಯಿಂದಲೇ ಮುಕುತಿ ಎಂಬುವ ಕುಕುತಿ ನೀತಿ ಕೇಳಬಾರದು. ಭಕ್ತಿಯಿಂದ ಮುಕ್ತಿ ಆತದನವ್ರು ಮಾತು ಕೇಳಬೇಡ್ರಿ ಅಂತಾರವ್ರು ಕಡ್ಕೋಳಪ್ಪವರು. ಭಕುತಿಯಿಂದಲೇ ಮುಕುತಿ ಎಂಬುವ ಕುಕುತಿ ನೀತಿ ಕೇಳಬಾರದು. ಶಕುತಿ ಆತ್ಮ ಸ್ವಾತ್ಮನರಿಯದ ಭಕ್ತಿ ಯಾರ್ದು, ಮುಕ್ತಿ ಯಾರ್ದು? ಪರಮಾತ್ಮನ ಭಕ್ತಿ ನೀ ಮಾಡಬೇಕಾದ್ರೆ ಪರಮಾತ್ಮನ ನರಿ. ಇವ್ರು ಯಾರೂ ನನಗೆ ಪರಿಚಯ ಇಲ್ಲ, ಇವ್ರು ಭಾಳ ನನಗೆ ಪ್ರೀತಿ ಮಾಡ್ತಾರ ನನಗೆ ಅನಾಕ ಬರ್ತದೇನು? ಅನಾಕ ಬರಲ್ಲ. ಅವ್ರದ್ದು ನಮ್ಮದು ಮೊದಲ ಭೇಟಿ ಆಗಬೇಕು, ಅವ್ರಿಗೆ ನಾನು ನೋಡಿರ್ಬೇಕು. ಇವ್ರು ಇಂಥ ಯಡ್ರಾಮಿ ಗ್ರಾಮದವರು, ಈ ಸ್ವಾಮಿಗಳು, ನಾವು ನಿಂಬಾಳ ಶಾಸ್ತ್ರಿಗಳು, ಒಂದಕ್ಕೊಂದು ಸಂಬಂಧ ಬೆಳೀತದೆ. ನೀವು ಪರಮಾತ್ಮನನ್ನು ನೋಡಲಾರ್ದೆ ಭಕ್ತಿ ಹ್ಯಾಂಗೆ ಮಾಡ್ತೀರಿ? ಮಾಲಕನನ್ನು ಭೇಟಿ ಆಗಲಾರ್ದೆ ತಗ್ಗು ಕೆದರಿ ಮಾಲಕರಿಗೆ ನಾನು ಪಗಾರ ಕೊಡ್ರಿ ಅಂದ್ರೆ ಯಾರಿಗೆ ಕೇಳಿದಿ? ಎಲ್ಲಿ ಪಗಾರ? ಫಲ ಕೊಡ್ತಕ್ಕಂಥ ದಾತ ಅದನ. ಭಕ್ತಿ ಹ್ಯಾಂಗೆ ಮಾಡಬೇಕು ಅಂದ್ರೆ ಪರಮಾತ್ಮನನ್ನು ಮೊದಲರಿ. ಧ್ಯಾನದಿಂದ ಜ್ಞಾನದಿಂದ ಗುರು ಧ್ಯಾನವ ಮಾಡೋಣ. ಒಂದೊಂದು ಮಾತಿನಲ್ಲಿ ಅರ್ಥದ. ಧ್ಯಾನದಿಂದ ಅಲ್ಲಾಗ ಮುಕ್ತಿ, ಜ್ಞಾನದಿಂದ. ನೀ ಧ್ಯಾನ ಮಾಡಬೇಕಾದ್ರೆ ಜ್ಞಾನದಿಂದ ಗುರು ಧ್ಯಾನವ ಮಾಡೋಣ ಅಂತ ಬರಿತಾ ಇದ್ದಾರ ಕಡ್ಕೋಳಪ್ಪಾಜಿಯವರು. ಅರ್ಥ ಭಾಳ ಮಾರ್ಮಿಕದವ, ಭಾಳ ಮಾರ್ಮಿಕದವ. ಅವ್ರೇನಂತಾರ, ಬಾಯಾಗ ನೋಡಿದರ ಒಂದು ಹಲ್ಲು ಇಲ್ಲ, ಗುಡ್ಡದಷ್ಟು ಮೇವು ಇದಕ್ಕೆ ಸಾಲೋದಿಲ್ಲ. ಗುಡ್ಡದಷ್ಟು ಮೇವು ಯಾವ ವಿಚಾರ ಮಾಡಿರಿ? ಉಪನಿಷತ್ ಎಷ್ಟದವ? 1180 ಉಪನಿಷತ್ತದವ. ಸೋಮ ಕೇಳ್ರಿ ನೀವು. ಒಂದು ಉಪನಿಷತ್ತದಾಗ ಸಂಸ್ಕೃತ ಶ್ಲೋಕ ಎಷ್ಟದವ? 2 ಲಕ್ಷ ಸಂಸ್ಕೃತ ಶ್ಲೋಕ ಅದಾವ. ಅದರ ಅರ್ಥ ಬೇರೆ. ಒಂದು ಉಪನಿಷತ್ತು ಈ ಜನ್ಮದಾಗ ನೋಡ್ಬೇಕಂದ್ರೆ ಈ ಜನ್ಮೇ ಸಾಲಲ್ಲ. 1180 ಉಪನಿಷತ್ತದಾಗ 3 ಭಾಗ ಮಾಡ್ಯಾರ. ಒಂದು ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಕರ್ಮಕಾಂಡಕ್ಕೆ ಎಷ್ಟು ಉಪಾಸನೆ ಎಷ್ಟು ಇಟ್ಟಾರ ಅಂತ ಕೇಳಿದ್ದಾದ್ರೆ 880 ಕರ್ಮಕಾಂಡಕ್ಕೆ ಇಟ್ಟಾರ ಉಪನಿಷತ್ತುಗಳು. ಇನ್ನು ಉಪಾಸನಾ ಕಾಂಡಕ್ಕೆ 232 ಇಟ್ಟಾರ. ಜ್ಞಾನಕಾಂಡಕ್ಕೆ ಎಷ್ಟು ಇಟ್ಟಾರ? 108. ಈ ರುದ್ರಾಕ್ಷಿ ಸರಕು 108 ಯಾಕೆ ಹಾಕ್ತಾರೆ? 10, 11 ಹಾಕಬೇಕಾಗಿತ್ತು. 1180 ಉಪನಿಷತ್ತೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಉಪನಿಷತ್ತು 108 ಅನ್ನೋದು ಗುರುತಾಗಲಿ ಅಂತೇಳಿ ರುದ್ರಾಕ್ಷಿ ಸರಕು 108 ಇಟ್ಟಾರ. ಕಡ್ಕೋಳಪ್ಪವ್ರು ಏನಂತಾರ? ಕಡ್ಕೋಳಪ್ಪವರು 1180 ಉಪನಿಷತ್ತನ್ನ ಕೇಳಿದರು. ಗುಡ್ಡದಷ್ಟು ಮೇವು ಇದಕ್ಕೆ ಸಾಲೋದಿಲ್ಲ. 1180 ಉಪನಿಷತ್ತು ಕೇಳಿದರು. ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು ಅಂತ ಬರಿತಾ ಇದ್ದಾರ. ಅಂದ್ರೆ ಶ್ರವಣಕ್ಕೆ ಮಹತ್ವ ಏಟು ಕೊಟ್ಟಾರ. ಶ್ರುತಿ ಏನು ಹೇಳ್ತದ? ಆ ಸುಪ್ತೇರ ಮರಣ ಪರ್ಯಂತಂ ಯದ್ ವೇದಾಂತ ಚಿಂತೆಯ. ಎಷ್ಟರ ತಕ ಕೇಳಬೇಕು ಅಂತ ಕೇಳಿದ್ದಾದ್ರ ಹುಟ್ಟದ ಮ್ಯಾಲ ಸಾಯ ತಕ ಕೇಳು, ಎದ್ದ ಮ್ಯಾಲ ಮನಗ ತಕ ಕೇಳು. ಎಷ್ಟು ಕೇಳಿದರು ಕಡಿಮೆದ. ಇಂಥ ಕೇಳತಕ್ಕಂಥ ಬುದ್ಧಿ ಬರಬೇಕಾದ್ರೆ ಪರಮಾತ್ಮನ ಭಕ್ತಿ ನೀವು ಮಾಡಿರಿ ಅನ್ನೋದು ಒಂದು ಸುಟ್ಟು ಕೇಳಿ ಮುಗಿಸ್ತೇನೆ. ಪರಮಾತ್ಮ ಬಹಳ ಉಪಕಾರಿ ಅದನ. ಅಮೂಲ್ಯವಾಗಿರ್ತಕ್ಕಂಥ ದೇಹ ಕೊಟ್ಟಮ ಯಾವದನ? ಪರಮಾತ್ಮ ಕೊಟ್ಟಾನ. ಇಲ್ರಿ ಪರಮಾತ್ಮ ಎಲ್ಲಿದ್ದು ಕೊಡ್ತಾನ? ನಮ್ಮ ಅವ್ವ ಅಪ್ಪ ಕೊಟ್ಟಾನ ಅನ್ಬೋದು ನೀವು. ಅವ್ವ ಅಪ್ಪಂದಿಂದ ಈ ಶರೀರ ಆಗಿಲ್ಲ. ಮಣ್ಣಿಲ್ದೆ ಮಡಿಕೆ ಆತದೇನ್ರಿ ನಿಮ್ಮೂರ ಕಡೆ? ಮಣ್ಣಿಲ್ದೆ ಮಡಿಕೆ, ಮಣ್ಣಿಲ್ದೆ ಮಡಿಕೆ ಆಗಲ್ಲ. ಮಣ್ಣು ಎಲ್ಲರಿ ಮಡಿಕೆ ಮಾಡೋದು ನೋಡಿರೇನು? ಗಡಿಗಿರಿ ಮಣ್ಣಿಲ್ದೆ ಗಡಿಗೆ ಆಗಲ್ಲ. ಗಡಿಗೆ ಅಪ್ಪವ್ರು ಹೇಳಿದ್ರಿ. ಮಣ್ಣಿಲ್ದೆ ಗಡಿಗೆ ಆಗ್ತದೇನ್ರಿ? ಮಣ್ಣಿಲ್ದೆ ಗಡಿಗೆ ಆಗಲ್ಲ. ಮಣ್ಣಿಗೆ ಗಡಿಗೆ ಮಾಡಕ್ಕೆ ಬರ್ತದೇನ್ರಿ? ಮಾಡ್ಯದೇನ್ರಿ ಮೂರಾಗ ನೋಡ್ರಿ. ಮಣ್ಣು ಗಡಿಗೆ ಗಡಿಗೆ ಮಾಡ್ಯದೇನು? ಮಣ್ಣಿಗೆ ಗಡಿಗೆ ಮಾಡಕ್ಕೆ ಬರಲ್ಲ. ಗಡಿಗೆ ಮಾಡಿದವ ಕುಂಬಾರ. ಹಂಗೆ ತಂದೆ ತಾಯಿ ಇಲ್ಲದೆ ಜನ್ಮ ಬರಲ್ಲ ಅನ್ನೋದು ಎಲ್ಲರಿಗೂ ಗುರ್ತದ. ಆದ್ರೆ ತಂದೆ ತಾಯಿಗೆ ಇದು ಮಾಡಕ್ಕೆ ಬರಲ್ಲ. ತಂದೆ ತಾಯಿಗೆ ಮಾಡಕ್ಕೆ ಬರ್ತಿತ್ತಂದ್ರೆ ಹೆಣ್ಣು ಬೇಕಾದ್ರೆ ಹೆಣ್ಣ, ಗಂಡು ಬೇಕಾದ್ರೆ ಗಂಡ. ರಾವ್ಕಂಡು ಮಾರಿದು, ಅಂಥ ಮಾರಿದು, ಇಂಥ ಮಾರಿದು, ಇಂಥ ಅಮಾಶೆ ಮಾರಿದು, ಅಂಥ ಮಕ್ಕಳು ಹಡಿತೀರೇನ್ರಿ? ಯಾರ್ರಿ
ಅವ್ರ ಕೈಯಾಗಿತ್ತಂದ್ರೆ ಸುಂದರ ಮಕ್ಕಳು ಮಾಡ್ತಿರು. ಅವ್ವ ಅಪ್ಪನ ಕೈಯಾಗಿದ್ದಿಲ್ಲ. ಆದ ಕಾರಣ ಈ ಅಮೂಲ್ಯವಾಗಿರ್ತಕ್ಕಂಥ ಶರೀರ ಕೊಟ್ಟಿರ್ತಕ್ಕಂಥ ದಾತ ಯಾವದನ ಪರಮಾತ್ಮ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯಾವ ಜೀವೋ ನಿವಸತಿ ದೇಹೇ ಕುಶಲಂ ತಾವತ್ ಪೃಚ್ಛತಿ ಗೇಹೇ ಗತವತ ವಾಯೋ ದೇಹಾಪಾಯೇ ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯೇ. ಭಜ ಗೋವಿಂದಂ ಭಜ ಗೋವಿಂದಂ. ಯಾರೂ ನಿನ್ನವರಿಲ್ಲ, ಯಾರೂ ನಿನ್ನವರಿಲ್ಲ. ಪರಮಾತ್ಮನನ್ನೇ ಭಜಿಸು, ಪರಮಾತ್ಮನನ್ನೇ ಭಜಿಸು, ಪರಮಾತ್ಮನನ್ನೇ ಭಜಿಸು. ಮೂರಾವರ್ತಿ ಹೇಳ್ಯಾರ. ನೀ ಎದ್ರಾಗರೆ ಶಾಣೆ ಇದ್ದಿ ಅಂತ ಕೇಳ್ತಾರ. ಏನು ಮನೆ ಕಟ್ಟೋದ್ರಾಗಿದ್ದೀಯೋ, ಏನು ನಿದ್ರಿ ಮಾಡೋದ್ರಾಗಿದ್ದೀಯೋ, ಏನು ಉಣೋದ್ರಾಗಿದ್ದೀಯೋ. ಮನೆ ಕಟ್ಟೋದ್ರಾಗೂ ನೀವು ಶಾಣೆ ಇಲ್ಲ. ಗೀಜಿಗೆ ಮನೆ ಕಟ್ತದ, ಎಷ್ಟು ಮಳೆ ಬಂದ್ರೂ ಒಂದು ಹನಿ ಸೋರಲ್ಲ. ನನಗೆ ಹಿಂಗೆ ಶ್ರಾವಣ ಮಾಸದಾಗ RCC ಬಿಲ್ಡಿಂಗ್ದಾಗ ಇಳಿಸಿದ್ರು ತಟ 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 ಸೋರಾಕತ್ತು. RCC ಬಿಲ್ಡಿಂಗ್ ಯಪ್ಪ ಮತ್ತೊಂದು ಕಡೆ ಶಿಫ್ಟ್ ಮಾಡಿರಿ ತಿಳಿದನ. ಆದರೆ ಗೀಜಗ ಒಂದು ಹನಿ ಸೋರಲ್ಲ. ಮನೆ ಕಟ್ಟೋದ್ರಾಗ ನಮ್ಕಿಂತ ಪ್ರಾಣಿ ಪಕ್ಷಿ ಶಾಣೆ ಅವ. ಇನ್ನು ನಿದ್ರಿ ಮಾಡೋದ್ರಾಗ ಶಾಣೆ ಇದ್ದೀಯನ್ನಿ? ಇಲ್ಲ. ನಿದ್ರಿ ಮಾಡೋದ್ರಾಗ ಶಾಣೆ ಯಾವುದು ಅಂದ್ರೆ ಮಂಗ. 100 ಫೀಟ್ ನೀಲಗಿರಿ ಗಿಡದ ಮ್ಯಾಲ ಒಂದು ಟೊಂಗ್ಯದ ಮ್ಯಾಲ ಬೆಳಗನ ನಿದ್ರಿ ಮಾಡ್ತದ್ರಿ. ನಾವು 2 ಫೀಟಿನ ಮಂಚದ ಮೇಲೆ ನಿದ್ರಿ ಮಾಡೋದಾಗಲ್ಲ. ಹಿಂಗೆ ಗಂಡ ಹೆಂಡ್ತಿ ಮನ್ಕೊಂಡಿರು, ರಾತ್ರಿ ದಪ್ಪನೆ ಬಿದ್ದಳು. ಸಾಯ್ತೀನ್ರೋ ಯಪ್ಪ, ಸಾಯ್ತೀನ್ರೋ ಯಪ್ಪ ಚೀರಾಕತ್ತಾಳ. ಯಾಕೆ ಸಾಯ್ತಿದೆ ಕೋಡಿ ಅಂತ ಕೇಳ್ತಾನ ಗಂಡ. ಇಲ್ಲಿ ತೆಳಗೆ ಬಾಯಿಗೆ ಇದ್ರೆ ಹ್ಯಾಂಗ್ರಿ ಯಪ್ಪ ಅಂತ. ಹುಚ್ಚಿ ಮನ್ಯಾಗ ಹ್ಯಾಂಗೆ ಬಾಯಿ ಇರ್ತದ? 2 ಫೀಟಿನ ಮಂಚದ ಮೇಲೆ ಮನಕದ ಆಗಲ್ಲ ಅಂದ್ರೆ 100 ಫೀಟ ಎತ್ತರದ ಮೇಲೆ ಮಂಗ ಮನಗ್ತದಂದ್ರೆ ಶಾಣ್ಯ ನಮ್ಕಿಂತ ಮಂಗ. ಏನು ಉಣಾದ್ರಾಗ ತಿನ್ನೋದ್ರಾಗರೇ ಶಾಣೆ ಇದ್ದೇವ ನಾವು? ಇಲ್ಲ. ಉಣಾದ್ರಾಗ ತಿನ್ನೋದ್ರಾಗ ಶಾಣೆ ಪ್ರಾಣಿ ಪಕ್ಷಿ ಅವ. ದನಗಳ ದವಾಖಾನೆ ಹೆಸವ, ಮನುಷ್ಯರ ದವಾಖಾನೆ ಹೆಸವ. ನೀವೇ ಲೆಕ್ಕ ಮಾಡಿರಿ. ಎಂದ್ರೆ ಹೊಟ್ಟೆ ಕೆಡಿಸ್ಕೊಂಡು ಕಿಶ ಊರಿಗೆ 4-5 ಊರಿಗೆ ಒಂದೊಂದು ದವಾಖಾನೆ, ಮನೆಗೆ ಒಂದೊಂದು ದವಾಖಾನೆ ಆಗೇವಿ ಮನುಷ್ಯರದು. ಆದ ಕಾರಣ ನೀ ಎದ್ರಾಗ ಶಾಣೆ ಇದ್ದಿ ಅಂತ ಕೇಳ್ತಾರ. ಆದ ಕಾರಣ ಪರಮಾತ್ಮ ನೀ ಏನು ಮಾಡಿದಿ? ವಿಜ್ಞಾನಿ ಮಣ್ಣು ತಕ್ಕೊಂಡು ಕಬ್ಬಿಣ ಮಾಡಿದಿ. ಕಬ್ಬಿಣ ಮಾಡೋರಿಗೆ ನೋಡಿರೇನು ನೀವು? ವಿಜ್ಞಾನಿ ಏನು ಮಾಡ್ತಾನ? ನೀರು ತಕ್ಕೊಂಡು ವಿದ್ಯುತ್ ತಯಾರು ಮಾಡ್ತಾನೆ, ವಿದ್ಯುತ್. ಆದರೆ ನೀರು ತಯಾರು ಮಾಡೋರಿಗೆ ನೋಡಿರೇನು ನೀವು? ವಿಜ್ಞಾನಿ ಏನು ಮಾಡ್ತಾನೆ? ಅಗ್ನಿ ತೊಂದು ಆಯುಧ ಮಾಡ್ತಾನೆ. ಇಂಥವು ಆಯುಧ ಮಾಡ್ತಾನೆ. ಅಗ್ನಿ ತಕ್ಕೊಂಡು ಆಯುಧ ಮಾಡ್ಯಾನ. ಅಗ್ನಿ ತಯಾರು ಮಾಡೋರಿಗೆ ನೋಡಿರೇನು? ವಿಜ್ಞಾನಿ ಏನು ಮಾಡ್ತಾನ? ಹಳ್ಳಿ ತೊಂದು ಅರಿವಿ ಮಾಡ್ತಾನ. ಹಳ್ಳಿ ತಯಾರು ಮಾಡೋರಿಗೆ ನೋಡಿರೇನು? ವಿಜ್ಞಾನಿ ಏನು ಮಾಡ್ತಾನ? ಕಬ್ಬು ತಗೊಂಡು ಸಕ್ರೆ ಮಾಡ್ಯಾನ. ಕಬ್ಬು ತಯಾರು ಮಾಡೋರಿಗೆ ನೋಡಿರೇನು? ವಿಜ್ಞಾನಿ ಏನು ಮಾಡ್ತಾನ? ಮೋಟಾರ್ ಸೈಕಲ್ ಟ್ಯೂಬಿನಲ್ಲಿಯೋ ಕಾರಿನ ಟ್ಯೂಬಿನಲ್ಲಿಯೋ ಗಾಳಿ ತುಂಬಿ 1000 ಕಿಲೋಮೀಟರ್ ಓಡಿಸ್ತಾನ ವಿಜ್ಞಾನಿ. ಆ ವಿಜ್ಞಾನಿ ಗಾಡಿಗೆ ಒಂದೇ ತೂತ ಪಂಕ್ಚರ್ ಆಯಿತು ಅಂದ್ರೆ ಗಾಡಿಯಲ್ಲೇ ನಿಂತು. ಆದ್ರೆ ಪರಮಾತ್ಮ ಅನ್ನತಕ್ಕಂಥ ವಿಜ್ಞಾನಿ ಈ ದೇಹವೆಂಬ ಗಾಡಿಗೆ 9 ರಂಧ್ರ ಖುಲ್ಲಾದವ. 9 ರಂಧ್ರ ಖುಲ್ಲಾದವ. 9 ಪಂಕ್ಚರ್ ಅದ ಈ ದೇಹಕ್ಕೆ. 9 ರಂಧ್ರ ಖುಲ್ಲಾ ಇದ್ರೂ ಒಳಗೆ ಗಾಳಿ ನಿಂದಿರ್ಸನಲ್ಲ, ಅವ ಎಂಥ ವಿಜ್ಞಾನಿ ಅದನ್ನು ಪರಮಾತ್ಮ. ಆದ ಕಾರಣ ನೀವೇನು ಮಾಡಿ? ತಂದಿ ನೀನೇ, ತಾಯಿ ನೀನೇ, ಬಂಧು ನೀನೇ, ಬಳಗ ನೀನೇ ಅಂತ ಬಸವಣ್ಣವ್ರು ತಲೆ ಕೆಟ್ಟಿದ್ದಿಲ್ಲ. ಆದ ಕಾರಣ ನೀವೇನು ಮಾಡಿ? ಸತತ ಪರಮಾತ್ಮನ ಚಿಂತನವನ್ನು ಮಾಡಿ ಜನ್ಮ ಸಾರ್ಥಕ ಮಾಡ್ಕೋರಿ. ಅಂಥ 2 ವಾಕ್ಪುಷ್ಪಗಳು ಪರಮ ಪೂಜ್ಯರಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯ ಅರ್ಪಿಸಿ ನನ್ನ ವಾಕ್ಯಕ್ಕೆ ವಿರಾಮ ಕೊಡುತ್ತೇನೆ. ತಮ್ಮ ಅಮೃತವಾಣಿಯಿಂದ ಅದ್ಭುತವಾಗಿ ಪ್ರವಚನ ಮಾಡಿದ ಶಾಸ್ತ್ರಿಗೆ ಧನ್ಯವಾದಗಳು.